ನನ್ನವಳು ನಡೆದಾದ ಸಂಜೆ ಮಾಡುವುದು ನನ್ನ ಒಡ ವೇಣಿಯಲ್ಲಿ ಬಿಡಿದಾದ ಕುಣಿಯುವುದು ನನ್ನ ಒಡ ವೇಣಿಯಲ್ಲಿ ಬಿಡಿದಾದ ಕುಣಿಯುವುದು ನನ್ನವಳ ಕಣ್ಣೆರಡು ಮೈದಿಲೆಯ ಮುಕ್ಕುಗಳು ನನ್ನವಳ ಕಣ್ಣೆರಡು ಮೈದಿಲೆಯ ಮುಕ್ಕುಗಳು ನನ್ನವಳು ಜೊತೆ ಇರಲು ಬಾಳಲ್ಲ ನನ್ನವಳು ಜೊತೆ ಇರಲು ಬಾಳಲ್ಲ ನನ್ನವಳು 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 ನನ್ನಲು ಬಿಟ್ಟಿದವಳು ನನ್ನದೆಯ ತೋಟದಲ್ಲಿ ತಾನವಳಿ ನನ್ನವಳು ನನ್ನವಳು ನನ್ನಲು ಬಿಟ್ಟಿದವಳು ನನ್ನದೆಯ ತೋಟದಲ್ಲಿ ತಾನವಳಿ ನಿಂದವಳು ನನ್ನವಳು ನನ್ನವಳು ನನ್ನಲು ಮೇತಿರವಳು ನನ್ನವಳು ನನ್ನವಳು ನನ್ನಲು ಮೇತಿರವಳು ನನ್ನದೆಯ ತೋಟದಲ್ಲಿ ಕಾನವಳಿ ನಿಂದವಳು ನನ್ನದೆಯ ತೋಟದಲ್ಲಿ ಕಾನವಳಿ ನಿಂದವಳು ನನ್ನವಳ ಕಾಲ್ಗೆಜ್ಜೆ ಸರಿಗಮ ನನ್ನವಳ ಗುಡಿ ನೋಡ ಚಂದಿರನ ತೋರುವುದು ನನ್ನವಳ ಗುಡಿ ನೋಡ ಚಂದಿರನ ತೋರುವುದು ನನ್ನವಳ ಗುಡಿಯಲ್ಲಿ ಮಧುಕಂಡ ಸಾಲುಗಳು ನನ್ನವಳ ಗುಡಿಯಲ್ಲಿ ಮಧುಕಂಡ ಸಾಲುಗಳು ನನ್ನವಳು ಜೊತೆ ಇರಲು ಬಾಳುವ ನನ್ನವಳು ಜೊತೆ ಇರಲು ಬಾಳುವ ನನ್ನವಳು ನನ್ನವಳು ನನ್ನದೆಯ ತೋಟದಲ್ಲಿ ಕಾನವಳಿ ನನ್ನವಳು ನನ್ನವಳು ನನ್ನದು ಬಿಟ್ಟಿದವಳು ನನ್ನದೆಯ ತೋಟದಲ್ಲಿ ಕಾನವಳಿ ನನ್ನದೆಯ ತೋಟದಲ್ಲಿ ಕಾನವಳಿ ನನ್ನವಳು ಹಾಗಿದ್ದಾಳೆ ನನ್ನವಳು ಹೀಗಿದ್ದಾಳೆ ನನ್ನವಳು ನನ್ನವಳು ನನ್ನದೆಯ ತೋಟದಲ್ಲಿ ಕಾನವಳಿ ನಿಂದವಳು ನನ್ನವಳು ನನ್ನವಳು ನನ್ನದೆಯ ತೋಟದಲ್ಲಿ ಏನ್ ಅಪ್ಪ ಬೇಕು ನಿಮಗೆ? ನನ್ನ ಮಗಳಿಗೆ ಅಪ್ಪನನ್ನು ಬಿಟ್ಟಿದ್ದ ಅಭ್ಯಾಸವೇ ಇಲ್ಲ. ಅಪ್ಪ ಅಪ್ಪ ಪ್ಯಾ 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 ಅಂತ ಹೇಳುದು.
ಬನ್ನಿ. ಏನಾಯ್ತು ನಿಮ್ಮ ಕಣ್ಣಲ್ಲಿ ನೀರು? ನಿಮ್ಮ ಕಣ್ಣಲ್ಲಿ ನೀರು, ಮಗಳ ಕಣ್ಣಲ್ಲಿ ನೀರು. ನೋಡಿದ್ರ ಅರಮನೆ ಸುತ್ತ ಜನ ಎಲ್ಲ ಹೇಳೋದು ಕಾವೇರಿ ನೀ ತಾಯಾದಿ ಅಂತ. ಸತ್ಯ ಹೇಳಿ. ಅದಿರ್ಲಿ, ಅದು ಪರಮ ಸತ್ಯ. ಮತ್ತೊಂದುಂಟು, ಅರಮನೆ ಒಳಗೆ ಮಕ್ಕಳ ಧ್ವನಿ ಏಕೆ ಹೇಳುವುದಿಲ್ವಂತೆ? ಅರಮನೆಯಲ್ಲಿ ಯಾರಿಗೂ ಮಕ್ಕಳೇ ಆಗ್ಲಿಲ್ವಂತೆ. ಮಕ್ಕಳಾಗೋದಕ್ಕೂ ಯೋಗ ಬೇಕು. ಕಾವೇರಿ ನೀನ್ ಹಾಡ್ದಿಲ್ಲ ಆ ಮಗು ನೊಮ್ಮೆ ನಾನು ಎತ್ಕೊಡು ಕೊಡು ಆಹಾ, ಎಷ್ಟು ಸಂತೋಷವಾಗಿ ಹೋಯ್ತು ಕಾವೇರಿಗೆ. ನಾವು ಬಾಲ್ಯದಲ್ಲಿ ಆಟ ಆಡಿದ್ದೆಲ್ಲ ನೆನಪಾಗಿ ಹೋಯ್ತು ಅವಳಿಗೆ. ಆವತ್ತು ನಿನ್ನ ಮನೆಗೆ ನಾನು ಬಂದಾಗ ನನ್ನನ್ನು ಬದ್ಧ ದ್ವೇಷ ಅಂತ ಮನೆಯಿಂದ ಹೊರಗೆ ಹಾಕಿದ್ಯಲ್ಲ, ಆಗ ಗೊತ್ತಾಗ್ಲಿಲ್ಲ. ಈಗ ನನ್ನ ಮಗು ನೋಡಿ ಮಗುಬೇಕು. ನನ್ನ ರೋಗ ನಿಂಗೆ ಬಂದು ಹೋಯ್ತು. ಬಂದದ್ ರೋಗ ಅಂತ ಗೊತ್ತಾಯ್ತಲ್ಲ. ಕಾವೇರಿ ಯಾಕೆ ಹೀಗೆ ಮಾಡ್ತೀನಿ? ಏನು ಹೊಸಿ ಬಾಳಂತೀನಿ ಯಾಕೆ ಹೀಗೆಲ್ಲ ಹಾರಾಡಿ? ನನಗೆ ನೋವಿಲ್ಲ, ನಿಮಗೆ ಸಮಸ್ಯೆ. ಬಾಣಂತಿ ಸಂಗೇನಿ ಸಂಧಿ ನಿನಗೆ ಸಂಧಿ ರೋಗ ಬರ್ತದೆ. ಗಂಡನಲ್ಲಿ ತಿಂದು ಮುಗಿಸಿದವಳೆ ಕಡು ಮಂದಿ. ನಿನ್ನ ಕೈಗೆ ನನ್ನ ಮಗುವನ್ನು ಕೊಟ್ರೆ ನನ್ನ ಮಗುವಿನ ಆರೋಗ್ಯ ಹಾಳಾದ್ರೆ ಕೇಳುವವರು ಹೇಳ್ತಾರೆ. ಒಮ್ಮೆ ಕೊಡೆ ಪಾಪ, ಒಮ್ಮೆ ಕೊಡೆ ಪಾಪವ ಹೆತ್ತದ್ ನಾನು, ನನಗೆ ಗೊತ್ತುಂಟು ಯಾರಿಗೆ ಕೊಡ್ಬೇಕು ಅಂತ. ನಿಮಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ಬರುದಿಲ್ಲ ಅಂತ ಹೇಳಿದ್ರೆ ನೀವು ಕೇಳ್ಬೇಕಲ್ಲ. ಹೋಗು ಅಂತ ಹೇಳಿದ್ರೆ ನೋಡಿದ್ರೆ ಈಗ ಏನು ಅವಸ್ಥೆ ಇತ್ತು ಅಂತ. ಯಾರಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ತಿಳ್ಕೊಳ್ಬೇಕು ನೀವು. ಸರಿ ಹೇಳಿ. ಬಲೆಗೆ ಬಿದ್ದ ಜಿಂಕೆಯನ್ನು ಬಿಡಿಸುವುದಕ್ಕೆ ಹೋದ್ರೆ ಆ ಜಿಂಕೆ ಹತ್ತಿರ ಬಂದು ಮೈ ಕೈ ಎಲ್ಲ ನೇವರಿಸ್ತದೆ. ಅದೇ ಹುಲಿಯನ್ನು ಬಿಡಿಸುವುದಕ್ಕೆ ಹೋದ್ರೆ ನಮ್ಮನ್ನು ಮುಕ್ಕಿ ಬೀಳ್ತದೆ. ಇದು ಹುಲಿ, ಇದು ಚಿಂತೆ. ಚಿರ್ತಿನ ತಿಂತೆ. ನೀ ಏನು ಹೇಳು? ನನ್ನ ಪ್ರಾಣ ಗೆಳತಿ ನೀನು. ನೀ ನನ್ನ ಜೀವ ಹೆಂಡತಿ. ನೀ ನನ್ನ ಪ್ರಾಣ ಗೆಳತಿ. ನೋಡಿ ಯಾರು ಶುರು ಹೋಗು ಕಾವೇರಿ ಹೋಗಿ ಅಂತ. ಒಮ್ಮೆ ಏನೇ ಹೇಳು? ನನ್ನ ಪ್ರಾಣ ಗೆಳತಿ. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ಮತ್ತೆ ಬರುವಂತಂದೆ ಮಲಗು ಮಗುವೆ ಬೆಳಕ್ ಸ್ವಾಮಿ, ನನಗೆ ಇವತ್ತು ಘನಘೋರವಾಗಿರುವಂತ ಅನುಮಾನ ಪ್ರಾರಂಭ ಆಗಿದೆ. ಇಷ್ಟೊತ್ತಿಗೆ ಮುಗಿಲಿಲ್ವಾ ಅದು? ಬರ್ದವ್ರೆ ಹ್ಯಾಂಗ್ ಬರ್ದಿದೆ, ಇದನ್ನ ಹ್ಯಾಂಗ್ ಮುಗಿಸುದು ಭಾಗವತ್ರೆ? ಅದಲ್ಲ, ಯಾಕೆ ಹಗಲು ಹೊತ್ತಿನಲ್ಲಿ ಸದಾನಂದ ಮನೆಯಲ್ಲಿ ಇರುವುದಿಲ್ಲ. ರಾತ್ರಿ ಹೊತ್ತು ಅವ್ರ ಮನೆಯಲ್ಲಿ ನೋಡ್ತೇನೆ, ಕೈ ಬಳೆ ಶಬ್ದ, ಕಾಲ್ಗೆಜ್ಜೆ ಶಬ್ದ, ಏನೋ ಗುಟ್ಟುಂಟು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಆ ಕಾರಣಕ್ಕಾಗಿ ಸ್ವಲ್ಪ ಹೊತ್ತು ತೆರೆಯ ಮನೆಯಲ್ಲಿ ನಿಂತು ಏನು ಅಂತ ನೋಡ್ಕೊಂಡು ಮುಂದೆ ಹೋಗ್ತೇನೆ. ಯಾರು ಶಬ್ದ ಮಾಡಬೇಡಿ, ಟಿಂಟಿಳಿ ಹೊರಟೆ. ಸದಾನಂದರ ಮನೆಯಲ್ಲಿ ಅಜ್ಞಾತದಲ್ಲಿದ್ದವಳು ನಾನು. ಯಾಕೆ ಅಜ್ಞಾತ? ಮದುವೆ ಆಗದಿರುವಂತಹ ಹೆಣ್ಣೊಬ್ಬಳು ಗರ್ಭಿಣಿ ಆಗ್ತಾಳಂತಾದ್ರೆ ಮತ್ತೆ ಸಮಾಜಕ್ಕೆ ಮುಖ ತೋರಿಸೋದಕ್ಕೆ ಸಾಧ್ಯ ಉಂಟಾ? ಹಾಗಾಗಿ ಅಜ್ಞಾತದಲ್ಲಿರುವುದು ಅನಿವಾರ್ಯವಾಗಿ ಬಂತು. ಸಿದ್ಧಾರ್ಥನನ್ನು ಇಲ್ಲಿವರೆಗೆ ಸದಾನಂದನನ್ನು ಒಡ ಹುಟ್ಟಿದ ತಂಗಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡ. ಹಾಗಾದ್ರೆ ನನಗೆ ಈ ಸ್ಥಿತಿ ಬರುವುದಕ್ಕೆ ಕಾರಣ ಯಾರು ಏನು ಎನ್ನುವಂತಹ ಎಲ್ಲ ಸತ್ಯ ವಿಷಯವನ್ನ ದೇವಗಾಂಧಾರಕ್ಕೆ ಹೋಗಿ ಎಲ್ಲರ ಸಮ್ಮುಖದಲ್ಲಿ ಹೇಳಬೇಕೆನ್ನುವುದಾಗಿ ತೀರ್ಮಾನಿಸಿದ್ದೇನೆ. ಆದಷ್ಟು ಬೇಗ ದೇವಗಾಂಧಾರಕ್ಕೆ ಹೋಗಿ. ಯಾಕೆ ಬಂದೆ? ಒಂದು ವಿಷಯ ಹೇಳುವುದಕ್ಕಾಗಿ ಬಂದೆ. ಏನದು? ಇಲ್ಲಿವರೆಗೆ ತುಂಗೆ ಎಲ್ಲಿದ್ದಾಳೆ ಎನ್ನುವಂತಹ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇತ್ತು. ಎಲ್ಲಿದ್ದಾಳೆ? ಆ ಸಂಬಂಧವಾಗಿ ಯೋಚನೆ ಮಾಡಿದೆ. ಹೇಳು. ತುಂಗೆ ಎಲ್ಲೆಲ್ಲೂ ಇಲ್ಲ. ಅತ್ತೆ ಸದಾನಂದನ ಮನೆಯಲ್ಲಿ ತುಂಗೆ ಇದ್ದಾಳೆ. ಅಪ್ಪಿಯ ಹೌದು. ಸದಾನಂದನ ಮನೆಯಲ್ಲಿ ತುಂಗೆ ಇದ್ದಾಳೆ. ಪಂಚಮೂರ್ತಿ, ಸಂಕಲನ, ವ್ಯವಕಲನ. ಏಯ್, ಶತ್ರುವಿನ ಶತ್ರು ಯಮಗೆ ಮಿತ್ರ ಅಲ್ದು. ಮೇಘಘೋಷ ಯಮಗೆ ಸಿದ್ಧಾರ್ಥನಿಗೆ ಶತ್ರು. ಆದ್ರಿಂದ ಹೆಂಗೇನಾಗುವು? ನಾ ದೇವಗಾಂಧಾರಕ್ಕೆ ನೀವು ತುಂಗೆ ಹೋಗಿದ್ದ. ನಾವಿಬ್ಬರು ಅಲ್ಲಿಗೆ ಹೇಳಿ ಹೋಗುವ. ಸದಾನಂದನ ಮನೆಯಲ್ಲಿ ತುಂಗೆ ಇದ್ದಾಳೆ. ಪಂಚಮೂರ್ತಿ, ಸಂಕಲನ, ಸಂಕಲನ, ವ್ಯವಕಲನ. ಭಾವಿಕಲನ. ಏಯ್,
ಶತ್ರುವಿನ ಶತ್ರು ಯಮಗೆ ಮಿತ್ರ ಅಲ್ದು ಮೇಘಘೋಷ ಯಮಗೆ ಸಿದ್ಧಾರ್ಥನಿಗೆ ಶತ್ರು. ಆದ್ರಿಂದ ಹೆಂಗೇನಾಗುವು ಏ ನಾ ದೇವ ಗಾಂಧಾರಕ್ಕೆ ನೀನು ತುಂಗೆ ಹೋಗಿದ್ದ. ನಾವಿಬ್ಬರು ಅಲ್ಲಿಗೆ ಹೇಳಿ ಹೋಗುವ.